ರಾಜ್ಯ ಮಹಿಳಾ ಹೋರಾಟಗಾರ್ತಿಗೆ ಲವ್ ಸೆಕ್ಸ್ ದೋಖಾ ಅನ್ನುವಂಥದ್ದು ಆರೋಪ ಕೇಳಿಬರ್ತಾ ಇದೆ. ಮಹಿಳಾ ಹೋರಾಟಗಾರ್ತಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಮಹಿಳೆಯರಿಗೆ ಏನಾದ್ರು ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅವರು ಹೋರಾಟ ಮಾಡೋದು, ಮತ್ತೊಂದು ನ್ಯಾಯಕ್ಕಾಗಿ ಅವ್ರ ಪರ ನಿಲ್ಲೋದು ನೋಡ್ತಾ ಇರ್ತೀವಿ. ಆ ರೀತಿ ಹೋರಾಡ್ತಿದ್ದಂಥ ಮಹಿಳೆಗೇನೆ ಈಗ ಒಂದು ಸಮಸ್ಯೆ ಆಗಿದೆ ಅಂತೆ. ಎಲ್ಲಿ? ಬೆಳಗಾವಿಯ ಮಚ್ಚೆ ಗ್ರಾಮದ ಮಹಿಳೆಗೆ ದೋಖಾ ಆಗಿದೆ. ನ್ಯಾಯಕ್ಕಾಗಿ ಯೋಧನ ಮನೆ ಮುಂದೆ ಪ್ರಮೋದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಏನಾಗಿರೋದು? ಮದುವೆ ಆಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾನೆ ಒಬ್ಬ ಯೋಧ ಅಂತೆ ಅನ್ನೋದು ಆರೋಪ. ಬಿಜಗರ್ಣಿ ಗ್ರಾಮದ ಅಕ್ಷಯ್ ನಲವಡೆ ವಿರುದ್ಧವಾಗಿ ಆರೋಪ ಮಾಡಲಾಗ್ತಾ ಇದೆ. 6 ವರ್ಷದ ಹಿಂದೆ ಫೇಸ್ಬುಕ್ನಲ್ಲಿ ಅಕ್ಷಯ್ ಅನ್ನೋ ವ್ಯಕ್ತಿಯ ಪರಿಚಯ ಆಗಿತ್ತು. ತನಗಿಂತ 14 ವರ್ಷ ಹಿರಿಯ ಮಹಿಳೆ ಜೊತೆ ಅಕ್ಷಯ್ ಪ್ರೀತಿ ಮಾಡಿದ್ದಾನೆ ಅಥವಾ ಪ್ರೀತಿ ಮುಂದುವರಿಸಿದ್ದಾರೆ. ಮದುವೆ ಆಗೋದಾಗಿ ಈ ಹೋರಾಟಗಾರ್ತಿಗೆ ಆತ ನಂಬಿಸಿದ್ನಂತೆ. 6 ವರ್ಷದ ಹಿಂದೆ ಮನೆಯ ದೇವರ ಕೋಣೆಯಲ್ಲಿ ಮದುವೆ ಕೂಡ ಆಗಿದ್ದಾರಂತೆ. ಮಹಿಳೆಯನ್ನ ಮದುವೆ ಆಗಿದ್ದಂಥ ಯೋಧ ಅಕ್ಷಯ್ ಅದಾದ ನಂತರದಲ್ಲಿ ರಜೆ ಮೇಲೆ ಊರಿಗೆ ಬಂದಾಗ 15 ದಿನ ಉಳಿದು ಹೋಗ್ತಾ ಇದ್ದ. ಆ ಮಹಿಳೆ ಮನೆಯಲ್ಲೇ ಯೋಧ ಅಕ್ಷಯ್ ಉಳಿದು ಹೋಗ್ತಾ ಇದ್ನಂತೆ. ಸೊ ಇದೇ ವೇಳೆ ಅಕ್ಷಯ್ ಬಗ್ಗೆ ಮಹಿಳೆಗೆ ಮಾಹಿತಿ ಸಿಕ್ಕಿದ್ದು 9 ಯುವತಿಯರ ಜೊತೆ ಆತ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಇದನ್ನ ಪ್ರಶ್ನಿಸಿದಾಗ ಎಲ್ಲರನ್ನೂ ಬಿಟ್ಟಿರೋದಾಗಿ ನಂಬಿಸಿದ್ನಂತೆ. ಮೊನ್ನೆ ರಜೆ ಮೇಲೆ ಬಂದಾಗ ಬೇರೆ ಯುವತಿಯ ಜೊತೆ ನಿಶ್ಚಿತಾರ್ಥ ಆಗಿದೆ. ಆ ವಿಚಾರ ಗೊತ್ತಾಗಿ ಅವ್ರ ಮನೆಗೆ ಹೋಗಿದ್ಲಂತೆ ಈ ಮಹಿಳೆ. ಊರಿನ ಹಿರಿಯರು ಕುಟುಂಬಸ್ಥರೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿ ಕಳಿಸಿದಾರಂತೆ. ನಿಶ್ಚಿತಾರ್ಥ ಆಗಿದೆ, ಅವಳ ಜೊತೆ ಮದುವೆ ಆಗಲ್ಲ ಅಂತ ಅಕ್ಷಯ್ ಹೇಳಿದ್ನಂತೆ. ಆದರೆ ಇವತ್ತು ನೋಡಿದ್ರೆ ಅಕ್ಷಯ್ ಮದುವೆ ಆಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿ ಆ ಮನೆಗೆ ತೆಳೆದ್ರಂತೆ ಮಹಿಳೆ. ಆದರೆ ಮನೆಗೆ ಬೀಗ ಹಾಕಿ ಯೋಧ ಅಕ್ಷಯ್ ಕುಟುಂಬಸ್ಥರು ಅಲ್ಲಿಂದ ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಈಗ ಆ ಮಹಿಳೆ ಏನು ಮಾಡ್ತಿದ್ದಾರೆ? ಈಗೇನು ಅಂತಾರೆ, ಸಾಯೋವರೆಗೂ ಯೋಧನ ಮನೆ ಮುಂದೆ ನಾನು ಧರಣಿ ಮಾಡ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಯೋಧ ಅಕ್ಷಯ್ ಮನೆ ಎದುರೇ ಕಣ್ಣೀರಿಡ್ತಾ ಆ ಮಹಿಳೆ ಪ್ರತಿಭಟಿಸ್ತಾ ಇದ್ದಾರೆ. ನಾನು ಬಹಳಷ್ಟು ಮಹಿಳೆಯರ ಪರ ಹೋರಾಡಿ ನ್ಯಾಯ ಕೊಡಿಸಿದ್ದೀನಿ, ಇವತ್ತು ನನ್ನ ನೆರವಿಗೆ ಬನ್ನಿ ನೀವೆಲ್ಲ ಅಂತ ಕಣ್ಣೀರಿಡ್ತಾ ಇದ್ದಾರೆ ಮಹಿಳೆ. ಸಾದೇವ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಸಾದೇವ್, ಈ ವಿಚಾರವಾಗಿ ಯೋಧ ಅಥವಾ ಯೋಧನ್ ಕುಟುಂಬಸ್ಥರು ಅಕ್ಷಯ್ ಕಡೆಯವರು ಇವ್ರು ಯಾರಾದರೂ ರಿಯಾಕ್ಟ್ ಮಾಡಿದಾರಾ? ಅವ್ರು ಎಲ್ಲಿದ್ದಾರೆ? ಏನ್ ಕತೆ ಅಕ್ಷಯ್ ಈಗ? ಸಾದೇವ್, ಮತ್ತೇಶ್, ಇದೇನು ಬೆಳಗಾವಿ ತಾಲೂಕಿನ ಬಿಜಿಗರ್ನಿ ಗ್ರಾಮದ ಯೋಧ ಏನಿದ್ದಾನೆ ಅಕ್ಷಯ್, ಆತ ಈ ಒಂದು ತನಗಿಂತ 16 ವರ್ಷದ ವಯಸ್ಸಿನ ಮಹಿಳೆಯ ಜೊತೆಗೆ ಪ್ರೀತಿ ವಿಚಾರ ಹೇಳ್ತಾನೆ. ಅದಾದ ಬಳಿಕ ಮದುವೆ ಕೂಡ ಆಗಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಈಗ ಮಹಿಳೆ ಹೇಳ್ತಾ ಇರುವಂತದ್ದು. ಮುಖ್ಯವಾಗಿ 6 ವರ್ಷಗಳ ಹಿಂದಷ್ಟೇ ಇವರು ಮದುವೆ ಆಗಿದ್ದಾರೆ. ಮನೆಯಲ್ಲೇ ಮದುವೆ ಆಗಿ ಬಳಿಕ ಏನು ಈ ಒಂದು ಮಹಿಳೆ ಏನಿದ್ದಾರೆ ಅವರು ಮನೆಯಲ್ಲೂ ಕೂಡ ಈ ವಿಚಾರ ಗೊತ್ತಿರುವಂತದ್ದು. ಆದ್ರೆ ಕೆಲ ದಿನಗಳ ಹಿಂದಷ್ಟೇ ಆತ ಮತ್ತೊಂದು ಬೇರೆ ಹುಡುಗಿ ಜೊತೆಗೆ ನಿಶ್ಚಿತಾರ್ಥಕ್ಕೆ ಮುಂದಾಗಿದ್ದ. ಈ ವಿಚಾರ ಗೊತ್ತಾಗಿ ಮಹಿಳೆ ಈ ಒಂದು ಏನು ಯೋಧನ ಮನೆಗೆ ಹೋಗಿ ಅಲ್ಲಿ ಏನು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದಾದ ಬಳಿಕ ಅಲ್ಲಿರುವಂತಹ ಮುಖಂಡರು ಮತ್ತು ಕುಟುಂಬಸ್ಥರು ಎಲ್ಲರೂ ಕೂಡ ಇವೆಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಇದಾದ ಬಳಿಕ ಒಂದು 15 ದಿನದ ಸಮಯಾವಕಾಶ ಕೂಡ ಕೊಟ್ಟಿದ್ರು. ಆದ್ರೆ ಈತ ಅಕ್ಷಯ್ ಏನಿದ್ದಾನೆ ಮತ್ತೆ ಕರ್ತವ್ಯಕ್ಕೆ ಹೋಗಿರುವಂತದ್ದು. ಇನ್ನೊಂದು ಕಡೆ ಆ ಮನೆಯವರು ಕೂಡ ತಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆ ಒಂದು ಮಹಿಳೆಯ ಫೋನ್ ಕಾಲ್ ಕೂಡ ತೆಗಿತಾ ಇಲ್ಲ. ಅದ್ರ ಜೊತೆಗೆ ಮೆಸೇಜ್ ಅಲ್ಲಿ ನನಗೂ ನಿನಗೂ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿರುವಂತದ್ದು. ಇದು ಸದ್ಯ ಮಹಿಳೆಯ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಮಹಿಳೆಯ ಹೋರಾಟಗಾರ್ತಿ ಆಗಿರುವಂತಹ ಈ ಒಂದು ಮಹಿಳೆಗೂ ಇದೀಗ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾಳೆ. ಅದರ ಜೊತೆಗೆ ರಾಜ್ಯಾದ್ಯಂತ ಹೋರಾಟ ಮಾಡಿ ಸಾಕಷ್ಟು ಮಹಿಳೆಯರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದೇನೆ. ಈಗ ತನ್ನ ನೆರವಿಗೆ ಬರುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಸದ್ಯ ಈಗ ಬಿಜಿಗರ್ನಿ ಗ್ರಾಮದಲ್ಲಿರುವಂತಹ ಯೋಧನ ಮನೆ ಮುಂದ್ಗಡೆ ಧರಣಿ ಕೂತಿರುವಂತದ್ದು. ಏನೇ ಆದ್ರೂ ಕೂಡ ಆ ಮನೆಯ ಮುಂಭಾಗ ಬಿಟ್ಟು ಎಲ್ಲೂ ಕದಲಲ್ಲ, ನ್ಯಾಯ ಬೇಕನ್ನುವಂತ ನಿಟ್ಟಿನಲ್ಲಿ ಕಣ್ಣೀರು ಇಡ್ತಾ ಇರುವಂತದ್ದು ಮಾತು. ಥ್ಯಾಂಕ್ ಯು ಸಾದೇವ್.